ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಅಮ್ಮಮ್ಮ ಕೂಡ ನೈಟ್ ಇಲ್ಲೇ ಹ್ಯಾಟ್ ಆಗಿದ್ದರು. ತಂಗಿ ಬಂದಿಲ್ಲಲ್ಲ, ಸೊ ಹಾಗಾಗಿ ಬಂದಿಲ್ಲ, ಹ್ಯಾಟ್ ಆಗಿದ್ದರು. ಇವತ್ತು ಸ್ವಲ್ಪ ಡಿಮಾರ್ಟ್ ಕೆಲಸ ಇದೆ, ಅದು ಕೂಡ ಮುಗಿಸ್ಕೊಳ್ಳುತ್ತಿದೆ. ಬೆಳಗ್ಗೆ ಟಿಫನ್ಗೆ ಅಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಟಿಫನ್ ಎಲ್ಲ ಮಾಡಿಕೊಂಡು ಎದ್ದಿದ್ದು ಕೂಡ ಲೇಟ್ ಆಗಿತ್ತು. ಅಮ್ಮನ ಜೊತೆ ಕೂತ್ಕೊಂಡು ತೆಂಗಿನಕಾಯಿ, ಆನಿಯನ್ನು ಮತ್ತು ಟೊಮೆಟೊ ಎಲ್ಲ ಹಚ್ಕೊಳ್ತಾ ಇದ್ದೆ. ಕಾಯಿ ಅಂತೂ ತುಂಬ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್ ನಮ್ಮನೇಲಿ. ಸೊ ಅದಾದಮೇಲೆ ಡಿಮಾರ್ಟ್ಗೆ ಹೋಗೋ ಕೆಲಸ ಕೂಡ ಉಳಿದಿದೆ. ಮಾತಾಡ್ಕೊಳ್ತಾ ಚಾರ್ವಿ ಬಗ್ಗೆ ಮಾತಾಡ್ಕೊಳ್ತಾ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ. ನನ್ನ ತಂಗಿ ಮಕ್ಕಳಿಗೆ ರೆಡಿ ಮಾಡ್ಕೊಳ್ತಾ ಇದ್ಲು ಡಿಮಾರ್ಟ್ಗೆ ಹೋಗ್ಲಿಕ್ಕೆ ಅಂದ್ಬಿಟ್ಟು. ಇನ್ನೊಂದು ಕಡೆ ಅಪ್ಪು ದಿಯನ್ ಎತ್ಕೊಂಡು ಆಟ ಆಡಿಸ್ತಾಯಿದ್ರು. ಅವರಮ್ಮ ಏನೋ ಬೇರೆ ಕೆಲಸ ಮಾಡ್ತಿದ್ಲು ಅಂದ್ಬಿಟ್ಟು ದಿಯನ್ ಎತ್ಕೊಂಡು ಆಟ ಆಡಿಸ್ಕೊಳ್ತಾ ಇದ್ದೆ. ಫ್ರೆಂಡ್ಸ್, ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟಿ ವಿ ಆನ್ ಮಾಡಿದ್ರಿಂದ ಟಿ ವಿಯಲ್ಲಿ ಜೋರು ಸೌಂಡ್ ಬರ್ತಿದ್ದರಿಂದ ವಾಯ್ಸ್ ಮ್ಯೂಟ್ ಮಾಡ್ಕೊಂಡ್ಬಿಟ್ಟೆ. ಮತ್ತು ಇನ್ನು ಕಾಪಿ ರೇಟ್ ಆದರೆ ಅದೊಂದು ದೊಡ್ಡ ತಲೆನೋವು ಅಂತ ಅಲ್ಲಿಂದ ಆಫ್ಟರ್ನೂನ್ ಆಗೇ ಹೋಯಿತು. ಟಿಫನ್ ಮುಗಿಸ್ಕೊಂಡು ಎಲ್ಲರೂ ಕೂಡ ಡಿಮಾರ್ಟ್ಗೆ ಹೋಗೋದಿತ್ತು. ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ನಮ್ಮ ಮನೆಯಿಂದ ಡಿಮಾರ್ಟ್ ಈಗ ತುಂಬ ದೂರನೇ ಆಗುತ್ತೆ. ಸರಿ, ಆದರೂ ಪರವಾಗಿಲ್ಲ, 20 ಕಿಲೋಮೀಟರ್ಸ್ ಆಯಿತು. ಆದರೂ ಪರವಾಗಿಲ್ಲ, ಡಿಮಾರ್ಟಲ್ಲೇ ಶಾಪಿಂಗು ಕಂಫರ್ಟಬಲ್ ಅನಿಸೋದು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಯಾವಾಗಲೂ ಪ್ರತಿ ಸರ್ತಿ ಶಾಪಿಂಗ್ ವಿಡಿಯೋ ಹಾಕ್ತೀನಿ ನಾನು. ಮತ್ತೆ ಇನ್ನು ಶಾಪಿಂಗ್ ವಿಡಿಯೋ ಬೇಡ ಅಂದ್ಬಿಟ್ಟು ಈ ಸರ್ತಿ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ. ತುಂಬ ಬಿಸಿಲಿದ್ದಿದ್ದರಿಂದ ಮಕ್ಕಳು ಕೂಡ ರಕ್ಷೆ ಮಾಡ್ತಿದ್ವು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬೇಗನೆ ಮನೆಗೆ ಹೋಗೋಣ ಅಂತ ಹೊರಟೇ ಬಿಟ್ವು. ಇದು ವ್ಲಾಗ್ನೇನು ಮಾಡಲಿಲ್ಲ, ಅಲ್ಲಿಗೆ ಎಂಡ್ ಮಾಡ್ಕೊಂಡ್ಬಿಟ್ಟೆ. ಮತ್ತು ವೀಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ, ಎಂಡೂ ಕೂಡ ಮಾಡಲಿಲ್ಲ. ವೀಡಿಯೋನೇ ಅಲ್ಲಿಗೆ ಸ್ಟಾರ್ಟ್ ಮಾಡಿಬಿಟ್ಟು ಅದು ಇದು ಮಾಡಿಕೊಂಡು ಸ್ವಲ್ಪ ಹೊತ್ತು ಅಷ್ಟೇ ಮಾಡಿ ಮತ್ತೆ ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಮತ್ತು ನಾನು ಸಂಡೇ ವ್ಲಾಗ್ನ ಕಂಟಿನ್ಯೂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಆಗಿರುತ್ತೆ ಇವತ್ತು. ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ಇನ್ನೂ ಉಳಿದಿರೋ ಕೆಲಸ ಎಲ್ಲ ಮಾಡಿಸ್ಬೇಕು. ಸ್ವಲ್ಪ ಓನರ್ ಹಿಡಿದ್ರು, ಪ್ಲಂಬಿಂಗ್ ಕೆಲಸ ಮಾಡೋರು ಬರ್ತಾರೆ, ಲೈಟಿಂಗ್ ಕೆಲಸ ಮಾಡೋರು ಬರ್ತಾರೆ ಅಂತ ಆ ಕೆಲಸ ಕೂಡ ಮುಗಿಸ್ಕೋಬೇಕು. ಅದಾದಮೇಲೆ ಇನ್ನೂ ಮನೆ ಸೆಟ್ಟಿಂಗ್ ಯಾವುದು ಕೆಲಸ ಆಗಿಲ್ಲ, ಆ ಕೆಲಸ ಎಲ್ಲ ಇವತ್ತು ಫಿನಿಷ್ ಮಾಡಿಕೊಂಡು ನಾಳೆಯಿಂದ ಡ್ಯೂಟಿ ಕಡೆ ಹೋಗಬೇಕು. ಇವತ್ತಿನ ವ್ಲಾಗ್ಸ್ ಹೇಗಿರುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತು ತಂಗಿ ಅಡುಗೆ ಮಾಡ್ತಾಯಿದ್ದಾಳೆ, ಅನ್ನ ಸಾಂಬಾರು ಮಾಡ್ತಾಯಿದ್ದಾಳೆ. ಅನ್ನ ಬಸ್ಸಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಯಾಕೋ ಏನು ನಾಲ್ಗೆಗೆ ಏನು ತಿಂದ್ರೂ ಸರಿ ಹೋಗ್ತಾಯಿಲ್ಲ. ಹಾಗಾಗಿ ಅನ್ನ ಬಸ್ಸಾರು ತಿನ್ಬೇಕಣೆ ಅಂತ ಅದಕ್ಕೆ ಮಾಡ್ತಾಯಿದ್ದಾಳೆ. ನಾನಿವಾಗ ಉಳ್ಕಿರೋ ಕೆಲಸ ಬಟ್ಟೆ ಮಡ್ಚೋದಿದೆ ತುಂಬಾ, ಅದನ್ನು ಕೂಡ ಮಡ್ಚ್ಕೊಳ್ತೀನಿ. ಉಳ್ಕಿರೋ ಕೆಲಸ ಏನೈತೆ ಅದನ್ನೆಲ್ಲ ನಾನು ಮುಗಿಸ್ಕೊಳ್ತೀನಿ ಇವಾಗ. ಫ್ರೆಂಡ್ಸ್, ಬಸ್ಸಾರು ಖಾರಕ್ಕೆ ಹಾಕ್ಕೊತಾ ಇದ್ದಾಳೆ. ಇಲ್ಲಿ ಮೆಣಸಿನ್ಕಾಯಿ ಉರಿಲಿಕ್ಕೆ ಇಟ್ಕೊಂಡಿದ್ದಾಳೆ. ಜೀರಿಗೆ ಎಲ್ಲ ಸಿಗ್ತೇನಪ್ಪ ಅಲ್ಲಿ ಡಬ್ಬಗಳಲ್ಲಿ. ಫ್ರೆಂಡ್ಸ್, ಈ ಬಾಕ್ಸ್ಗಳೆಲ್ಲ ಮೊನ್ನೆ ಮೀಶೋದಲ್ಲಿ ತರಿಸ್ಕೊಂಡೆ. 799 ಚೆನ್ನಾಗಿದೆ ಬಾಕ್ಸ್ಗಳು. ಒಂದು 24 ಬಾಕ್ಸ್ಗಳು ಬಂದೈತೆ, ತರಿಸ್ಕೊಂಡೆ. ಇತ್ಲಾಗಿ ಚಾಕು ನಾನು ಕುಯ್ಕೊಂಬಗ ನಾನು ಕುಯ್ಕೊಡ್ತೀನಿ. ಅವಳು ಅಡುಗೆ ರೆಡಿ ಮಾಡ್ಕೊತ ಅವಳೆ. ಈ ಕಡೆ ಬೇಳೆ ಕೂಡ ಬೇಯಲಿಕ್ಕೆ ಇಟ್ಟಿದ್ದಾಳೆ. ಇನ್ನು ಇವತ್ತು ಏನೇನು ಕೆಲಸ ಇದೆ ಎಲ್ಲನೂ ಮುಗಿಸ್ಕೊಳ್ಳೋಣ ಅಂತ. ಇವಳು ನೋಡ್ರಿ, ಬೇರೆ ಏನು ಕೆಲಸ ಇಲ್ಲ, ಆಡ್ಕೊಂಡೇ ಇರ್ತಾಳೆ ಬೇಕಾದ್ರೆ ಬಿಟ್ಟರೆ. ದಿಯಾ ಬೇಬಿ ಮಲ್ಗೈತೆ. ತುಂಬ ಶೆಕೆ ಫ್ರೆಂಡ್ಸ್. 10 ಗಂಟೆ ಆದರೆ ಬಿಸಿಲು ತಡೆಯೋಕ್ಕಾಗಲ್ಲ. ಸ್ವಲ್ಪ ಹ್ಯಾಂಗರ್ಗಳನ್ನೆಲ್ಲ ಬುಕ್ ಮಾಡಿದ್ದೀನಿ, ಅದು ಕೂಡ ಹಾಕ್ಬೇಕು. ಇದು ನೆನ್ನೆ ತೊಗೊಂಡೆ. ಅಲ್ಲಿಂದ ಬಂದರೆ ಇದೊಂದು ಮಿರರ್ ಕೂಡ ನೆನ್ನೆ ತೊಗೊಂಡೆ. ಇದು ಇತ್ತು, ಕ್ಲೀನ್ ಇರಲಿಲ್ಲ, ಫುಲ್ಲು ಬ್ಲ್ಯಾಕ್ ಆಗಿತ್ತು. ಅದನ್ನು ಉಜ್ಜಿ ವಾಶ್ ಮಾಡಿ ಇಲ್ಲಿ ಒಂದು ಟವಲ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ಇದೊಂದು ಸಂತೆ ಇದೆ, ಇದೊಂದು ಕ್ಲೀನ್ ಮಾಡ್ಕೋಬೇಕು. ಫ್ರೆಂಡ್ಸ್, ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದಾಳೆ. ಮೆಣಸಿನ್ಕಾಯಿ ಹುರ್ಲಿಕ್ಕಿದ್ದಾಳೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುರ್ಕೊತಾ ಇದ್ದಾಳೆ. ಇವತ್ತು ಯಾಕೋ ಬಸ್ಸಾರು ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಬಸ್ಸಾರು ಮಾಡ್ಕೊಡೋದಕ್ಕೆ ಮಾಡ್ಕೊಡ್ತಾ ಇದ್ದಾಳೆ. ಕಾಳು ಈ ಕಡೆ ಕೂಡ ಇಟ್ಟಿದ್ದಾಳೆ. ಫ್ರೆಂಡ್ಸ್, ಚಾರ್ವಿ ಫುಡ್ ನೆನೆಸ್ಬೇಕು. ಚಿಂತೆ ಏನಂದರೆ ವಾಸ ಆಗ್ತಾಯಿಲ್ಲ ನಂದು. ಅದೇ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿದೆ. ಫ್ರೆಂಡ್ಸ್, ಯೂಟ್ಯೂಬರು ನಂದು ವಾಚ್ ಅವರ್ಸ್ನೇ ಕರೆಕ್ಟಾಗಿ ಕೊಡ್ತಾಯಿಲ್ಲ. ಏನು ರೀಸನ್ ಅಂತಲೂ ನಂಗೆ ಗೊತ್ತಾಗ್ತಾಯಿಲ್ಲ.
ಚೆನ್ನಾಗೇ ವ್ಯೂಸ್ ಆಗ್ತಿದೆ. ಬಟ್ ವಾಚ್ ಅವರ್ಸಲ್ಲಿ ಮೋಸ ಮಾಡ್ತಾಯಿದ್ದಾರೆ, ಕೊಡ್ತಾನೇ ಇಲ್ಲ. ಹಾಗಾಗಿ ಅದೊಂದು ಬೇಜಾರು, ವೀಡಿಯೋ ಮಾಡೋಕ್ಕೆ ಬೇಜಾರಾಗ್ಬಿಟ್ಟೈತೆ. ಕೊಡ್ತೀನಿ ಬಾ. ಇವಾಗ ಏನು ಮಾಡೋದು? ಯೂನಿವರ್ಸಿಟಿಗೆ ಕನೆಕ್ಟ್ ಆಗ್ತಾಯಿತ್ತಾ? ಚಾಬಿ ಬಂಗಾರಿ ಆನ್ ಮತ್ತಿದೆ ನನ್ನ ಕುಸ. ಓ ಮತ್ತಿದೆ ಮಗಳು, ಇಲ್ಲಿ ಚಾರ್ವಿ. ಓ ನಿಮ್ಮ ಮಗಳು. ಫ್ರೆಂಡ್ಸ್, ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ವು ಆಚೆ ನನ್ನ ತಂಗಿ. ಮನೆ ಮುಂದಕ್ಕವರೆಗೂ ನಾವೆಲ್ಲಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ವಾತಾವರಣ ತುಂಬ ಚೆನ್ನಾಗಿದೆ. ಗಿಡ ಮರ ಎಲ್ಲ ಕಡೆ ಹಸಿರು ಒಂಥರ ಚೆನ್ನಾಗಿದೆ. ಮನೆ ಹತ್ರಕ್ಕನ ನಾವೆಲ್ಲಿ ಬಂದಿತ್ತು. ಕೆಲಸ ಮಾಡ್ತಾನೆ ಇದ್ದಾರೆ, ಪಕ್ಕದ ಬಿಲ್ಡಿಂಗ್ ಕೆಲಸ ನಡೀತಾ ಇದೆ. ಆದರೂ ಕೂಡ ನಾವಿಲ್ಲಿ ಅಲ್ಲಿವರೆಗೂ ಬಂದಿತ್ತು. ಥರ ಚೆನ್ನಾಗಿ ಅನ್ನಿಸ್ತು. ಹಂಗಾಗಿ ಸ್ವಲ್ಪ ವೀಡಿಯೋಸ್ ತೊಗೊಂಡೆ. ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ. ಇಲ್ಲಿ ಖುಷಿ, ಇಲ್ಲಿ ಖುಷಿ ಮುಕ್ಳ ಏನಾಗುತ್ತೆ? ಹೌದು ಚಾರ್ವಿ ಒಲೆ ತಿಂತೀಯ ಕಡಿದ್ರೆ. ಮನೆಗೆ ಬಂದರು, ಒಂದು 4-5 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಮನೆಗೆ ಬಂದರು. ಸ್ವಲ್ಪ ಬಟ್ಟೆ ಎಲ್ಲ ಕೋಲ್ಡ್ ಮಾಡೋದಿತ್ತಲ್ವ, ಮಾಡಿಡ್ತಾ ಇದ್ದೆ. ಅದಾದಮೇಲೆ ಸ್ವಲ್ಪ ಹೊಸ ಸ್ಯಾರಿಗಳು ಕೂಡ ಇತ್ತು ನನ್ನ ಹತ್ರ. ಬ್ಲೌಸ್ಗಳನ್ನ ಸ್ಟಿಚ್ ಮಾಡಲಿಕ್ಕೆ ಕೊಡಬೇಕಿತ್ತು. ನಮ್ಮ ಚಿಕ್ಕಮ್ಮವ್ರ ಮನೆ ಹತ್ರನೇ ಯಾವಾಗಲೂ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಕೊಡೋದು. ಅದು ಕೂಡ ಮಾತಾಡ್ತಾ ಇದ್ದೆ, ಬ್ಲೌಸ್ಗಳು ತೆಗೆದು ಸ್ಟಿಚ್ ಮಾಡಲಿಕ್ಕೆ ಕೊಡಬೇಕು ಅಂತ. ಇವತ್ತಲ್ಲಿ ಹೋದರೆ ಕೊಟ್ಬಿಡ್ರಿ ಅಂತ ಹೇಳ್ಬಿಟ್ಟು ಅದು ಮಾತಾಡ್ತಾ ಇದ್ದೆ. ಮತ್ತು ಅದಾದಮೇಲೆ ಮದುವೆ ಇದೆ ನನಗೆ ಒಂದು ಚೆನ್ನಾಗಿರೋ ಸೀರೆ ಉಟ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನನಗೆ ರೇಗಿಸ್ಕೊತಾ ಇದ್ರು. ಮೂಲ ಮೂಲ ಅಂತಾಳೆ. ಸ್ಮೂತ್ ಸೀರೆಗಳೆಲ್ಲ ತಗೊಂಬಂದವ್ರೆ ಅವರು. ಚೆನ್ನಾಗಿದ್ದು ಮೊನ್ನೆ ತರನ ಅನ್ಕೊಂಡೆ, ಅಮೌಂಟೇ ತಗೊಂಡು ಇರಲಿಲ್ಲ. ಕವರಳಿ ಕಾಕು ಇಷ್ಟು ಬ್ಲೌಸ್ ಹಂಗೆ ಹೊಲ್ಸೋದು. ದಪ್ಪ ಇದ್ರೆ ಕುತ್ಕೊಂತಾರೆ. ಅಮ್ಮಮ್ಮ ಮೂಗಿಂದ ಬೆಳತಾಗಿ ಒದೆ ತಿಂತೀಯಾ? ಅಮ್ಮಮ್ಮ ಅದೊಂದ್ ಸಾಲ ಸಣಿ ಇಲ್ಲಿ ಕಚ್ಚಸ್ರೆ ಅವಳಿಗೆ, ಕಚ್ಚಸ್ರೆ ಅವನ್ಗೆ. ನಮ್ಮನ್ನ ಯಾರನ್ನಾರ ಎದುರಿಸ್ತಾನ ಅವನ ಅಷ್ಟೇ, ಅವನೇನೆ ಎದ್ಗಿದ್ರೆ ಕಾಣಲ್ಲ. ಬೋಗಳದ್ ನೋಡ್ಬೇಕು, ಒಂದ್ ಊರಿಗೆ ಕೇಳ್ಬೇಕು ಹಂಗೆ. ಅದಾದಮೇಲೆ ಚಿಕ್ಕಮ್ಮವ್ರು ಬಂದಿದ್ರಂತ ಸ್ವಲ್ಪ ಬೋಂಡ ಮತ್ತು ಹಪ್ಳ ಕೂಡ ಮಾಡಿದ್ದೆ. ನಾನು ಜಾಸ್ತಿ ಮಾಡಲ್ಲ ಆಯಿಲ್ ಐಟಮ್, ಏನು ಬೋಂಡ ಹಪ್ಳ ಫ್ರೈ ಇಂಥದ್ದೆಲ್ಲ ಮಾಡಲ್ಲ. ಬಟ್ ಮಕ್ಕಳು ಬಂದಿದ್ವಲ್ಲ, ಸಾಯಂಕಾಲ ಬೇರೆ ಆಗಿತ್ತು, ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಬೋಂಡ ಮತ್ತು ಹಪ್ಳ ಕೂಡ ಮಾಡಿದೆ. ಎಲ್ಲರೂ ತಿಂದ್ಕೊಂಡು ಹೊರಡಬೇಕು ಒಂದೇ ಅರ್ಜೆಂಟ್ ಮಾಡ್ತಾಯಿದ್ರು. ಅಪ್ಪು ಕೈಯಲ್ಲಿ ಡ್ರಾಪ್ ಮಾಡಿಸ್ತೀನಿ ಇರಿ ಅಂದ್ಬಿಟ್ಟು ಹಂಗೆ ಒಂದು 7:15ವರೆಗೂ ಟೈಮ್ನ ಫ್ರೆಂಡ್ಸ್. ಇಷ್ಟು ಬಿಸಿಲುಗಾಲದಲ್ಲಿ ಇಷ್ಟು ಬಿಸಿಲಿರಬೇಕಾದ್ರೆ ಆದಷ್ಟು ಆಯಿಲ್ ಐಟಮ್ನ ಅವಾಯ್ಡ್ ಮಾಡಬೇಕು. ಬಟ್ ನನಗೆ ಸಾಯಂಕಾಲ ಹೊತ್ತು ಬೇರೆ ಬಂದಿದ್ರಲ್ವ, ಅದಾದಮೇಲೆ ಸ್ನ್ಯಾಕ್ಸ್ ಏನಾದರೂ ಮಾಡಬೇಕು ಅಂತ ಬೆಳಗ್ಗೆಯಿಂದ ಅನ್ನಿಸ್ತಾ ಇತ್ತು. ಸೊ ಆಮೇಲೆ ಇನ್ನೊಂದೇನೆಂದರೆ, ಆಚೆಯಿಂದ ಪಾನಿಪುರಿ ಮಸಾಲೆ ಪುರಿ ಏನಾದರೂ ತರಿಸೋಣ ಅಂದ್ಕೊಂಡೆ. ಅಪ್ಪು ಇದ್ದು ಬೇಡ, ಬಜ್ಜಿ ಬೋಂಡ ಏನಾದರೂ ಮಾಡು
ಮಕ್ಕಳು ಕೂಡ ತಿನ್ಕೊತವೆ ಅಂತ ಹೇಳಿದ್ರು. ಸರಿ, ಹಂಗಾಗಿ ಬಜ್ಜಿ ಬೋಂಡ ಕೂಡ ಮಾಡಿಕೊಂಡೆ. ಮತ್ತದಾದಮೇಲೆ ಅವರು ಒಂದೇ ಕಾಲಲ್ಲಿ ನಿಂತ್ಕೊಂಡಿದ್ದಾರೆ. ನಾವು ಹೋಗ್ತೀವಿ ಅಂದ್ಬಿಟ್ಟು ನಾವೇ ಇರಿ ಅಂತ ಹೇಳಿಕೊಂಡು ಸ್ವಲ್ಪ ಹೊತ್ತು ಮಕ್ಕಳನ್ನ ಕೂರಿಸ್ಕೊಂಡು, ಮಕ್ಕಳು ಬಂದು ಅಂದರೆ ಏನಂದರೆ ಅವ್ರಿಗೂ ಬೇಜಾರಾಗ್ತಾ ಇರುತ್ತೆ. ಇವರು ಕೂಡ ಇದ್ರಲ್ವ ತಂಗಿ ಮಕ್ಕಳು, ಅವ್ರಿಗೂ ಬೇಜಾರಾಗುತ್ತೆ. ಸ್ವಲ್ಪ ಒಂದು 9 ಗಂಟೆ ಮಾಡಿ ಕಳಿಸೋಣ ಅಂತ ಹೇಳಿ ಮಾತಾಡ್ಕೊಂಡಿದ್ದೆ. ಅದಾದಮೇಲೆ ಇಲ್ಲ ಹೋಗ್ತೀವಿ ಅಂದ್ಬಿಟ್ಟು ನನ್ನ ಚಿಕ್ಕ ತಂಗಿ ತುಂಬ ಒಂದೇ ಕಾಲ ಮೇಲೆ ನಿಂತ್ಕೊಂಡ್ಳು. ನಾನು ಹೋಗ್ತೀನಿ, ನಂಗೆ ಬರೆಯೋದೈತೆ, ನಾನು ಹೋಗಬೇಕು ಅಂದ್ಬಿಟ್ಟು. ಸರಿ, ಅದಾದಮೇಲೆ ಯಾಕೋ ತುಂಬ ಹೊರಟಿದ್ದಾಳೆ. ಅಷ್ಟು ಹೇಳಿದ್ಮೇಲೂ ಇನ್ನು ಉಳಿಸ್ಕೊಬಾರ್ದು. ನನಗೆ ಇವತ್ತು ನೈಟ್ ಇಲ್ಲೇ ಉಳಿಸ್ಕೋಬೇಕು ಅಂತ ಆಸೆ ಇತ್ತು. ಮತ್ತು ಅಷ್ಟು ಹೇಳಿದ್ಮೇಲೂ ಇಲ್ಲೇ ಉಳಿಸ್ಕೋಬಾರ್ದು ಅಂದ್ಬಿಟ್ಟು ಕಳಿಸ್ಕೊಟ್ಟೆ. ಚಿಕ್ಕಪ್ಪ ಕೂಡ ಒಬ್ಬರೇ ಇರ್ತಾರೆ ಅಂತ. ಅದಾದಮೇಲೆ ಅವರು ಕೂಡ ಹೊರಟೇ ಬಿಟ್ಟರು. ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು. ಮನೆ ತುಂಬ ಇದ್ದರು ಎಲ್ಲರೂ ಕೂಡ. ಇವಾಗ ಎಲ್ಲರೂ ಹೋಗ್ತಾರೆ, ಮನೆಯೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ ಅಂತ ಅವರು ಕೂಡ ಹೊರಟರು. ಅಪ್ಪುಗೆ ಹೇಳಿದೆ, ಸ್ವಲ್ಪ ಡ್ರಾಪ್ ಆಗಿಬಿಡಪ್ಪು ಅವರಿಗೆ ಅಂದ್ಬಿಟ್ಟು. ಅಪ್ಪು ಆಯ್ತಮ್ಮ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗ್ತಾಯಿದ್ದಾರೆ. ಚಿಕ್ಕ ಮಕ್ಕಳಲ್ಲಿ ನಾಯಿ, ಬೆಕ್ಕು ಏನಿದೆ ಇವನ್ನೆಲ್ಲ, ಕುರಿ ಕೋಳಿ ಇಂಥದ್ದನ್ನೆಲ್ಲ ಯಾರು ಇಷ್ಟಪಡ್ತಾರೆ? ಅವರು ದೊಡ್ಡವ್ರು ಆಗ್ತಾ ನಾಯಿ, ಕೋಳಿ, ಕುರಿ ಈ ಥರದ್ರ ಮೇಲೆ ಇಷ್ಟನೇ ಇಲ್ದಂಗೆ ಆಗಿಬಿಡುತ್ತೆ ಅವ್ರುಗಳಿಗೆ. ಹಾಗೆ ನಮ್ಮ ಚಿಕ್ಕ ತಂಗಿಗೆ ನಿಜವಾಗ್ಲೂ ಬೀದಿ ನಾಯಿ ಕಂಡ್ರೂ ಅವಳಿಗೆ ತುಂಬಾ ಇಷ್ಟ. ಎಷ್ಟಂದರೆ ಅದನ್ನೇ ಮುದ್ದು ಮಾಡ್ತಾಳೆ, ಅಷ್ಟು ಇಷ್ಟ. ಕುರಿ ಕೋಳಿ ಅಂದರೆ ತುಂಬಾ ಆಸೆ ಬೀಳ್ತಾಳೆ. ನಾನು ಅದೇ ಹೇಳ್ತಾ ಇದ್ದೆ ನನ್ನ ತಂಗಿ ಕೈಯಲ್ಲಿ, ಇವಾಗ ಇಷ್ಟು ಆಸೆ ಮಾಡ್ತಾ ಇದ್ದಾಳೆ. ಹೋಯ್ತಾ ನಾಯಿಗಳ ಮೇಲೆ, ಹಸು ಕೋಳಿ ಕುರಿಗಳ ಮೇಲೆ ಆಸೆ ಹೊಂಟೋಗ್ಬಿಡುತ್ತೆ ಅವಳಿಗೆ. ಬಟ್ ಇವಾಗ ಚಿಕ್ಕವಳಿರೋದ್ರಿಂದ ಅವಳಿಗೆ ಆಸೆ ಜಾಸ್ತಿ ಅಂತ ಆಮೇಲೆ ಕಳಿಸ್ಕೊಟ್ಟೆ. ಒಂದು ಕಡೆ ಬೇಜಾರು, ಹೋಯ್ತಾರಲ್ಲ ಅಂದ್ಬಿಟ್ಟು. ಇನ್ನು ಕಳ್ಳಿ ಹೌದ್ರಿ, ಹಂಗಾಡ್ತೀರ? ಅಚ್ಚ ಎಲ್ಲೈತಮ್ಮ? ಅಚ್ಚ ಊಟ ಎಲ್ಲ ಮುಗಿಸ್ಕೊಂಡು ನೈಟು ವಾಕಿಂಗ್ ಹೋಗ್ತಾಯಿದ್ದೀವಿ. ನಾನು, ತಂಗಿ ಮಕ್ಕಳು ಒಳಗಡೆನೇ ಇದ್ದು ರಕ್ಷೆ ಮಾಡ್ತಾಯಿದ್ವು. ಹಾಗಾಗಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಖುಷಿ ಮಾ ಎಲ್ಲಿಗೆ ಹೋಗ್ತಿದ್ದೀವಿ? ಖುಷಿ ನಾವು ಬೇಡ ಮಾಡು. ಹ್ಯಾಪಿ ಬರ್ಡೇ ಅಣ್ಣ, ಹ್ಯಾಪಿ ಬರ್ಡೇ ಹಾಂ ಫ್ರೆಂಡ್ಸ್, ನನ್ನ ತಂಗಿ ಮಗ ಈ ನೆಕ್ಸ್ಟ್ ಡೇಗೆ ನನ್ನ ಮಗನ ಬರ್ಡೇ ಇತ್ತು. ಬಟ್ ಅವನು ಇರಲಿಲ್ಲಲ್ಲ, ಊರಿಗೆ ಹೋಗಿದ್ನಲ್ಲ. ಹಾಗಾಗಿ ನಾನು ಫೋನಲ್ಲಿ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾ ಇದ್ದಿದ್ದು ಕೇಳಿಸ್ಕೊಂಡು ಅವನು ಕೂಡ ಹ್ಯಾಪಿ ಬರ್ಡೇ ಹುಡುದ್ದಕ್ಕೂ ಅದೇ ಆಟ. ಒಂದು 10 ಟೈಮ್ ಅಂದಿದ್ದಾನೆ ಹ್ಯಾಪಿ ಬರ್ಡೇ ಅಂದ್ಬಿಟ್ಟು. ಆಮೇಲೆ ಫೋನ್ ಮಾಡಿ ಮಕ್ಕಳೆಲ್ಲ ವಿಶ್ ಮಾಡಿದ್ವು ನನ್ನ ಮಗನ ಕೂಡ. ಬಟ್ ಮಿಸ್ ಮಾಡ್ಕೊತಿದ್ದೀವಿ ಅಂತ ಒಂದು ಫೀಲಿಂಗ್ ಇತ್ತು. ನನ್ನ ಮಗನ ಮಿಸ್ ಮಾಡ್ಕೊಂಡ್ವಲ್ಲ, ಅಯ್ಯೋ ಪಾಪ. ಪ್ರತಿ ವರ್ಷ ಚೆನ್ನಾಗಿ ಬರ್ಡೇ ಮಾಡ್ಕೊತಿದ್ದ, ಬೆಂಗಳೂರಲ್ಲಿ ಇರ್ತಿದ್ದ, ಮಿಸ್ ಮಾಡ್ಕೊಂಡ್ಬಿಟ್ವಲ್ಲ ಅಂತ ಅಂದ್ಕೊಂಡೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಅವತ್ತು ಆಪ್ಷನ್ ಇರಲಿಲ್ಲ, ಅಮ್ಮನ ಜೊತೆ ಕಳಿಸ್ಲೇಬೇಕಾಗಿತ್ತು. ಹಾಗಾಗಿ ಕಳಿಸ್ಕೊಟ್ಟೆ. ಇನ್ನು ನೋಡ್ರಿ, ನನ್ನ ಚಿಕ್ಕ ಮಗ ಆ ನಾಯಿಗೆ ಒಂದೇ ಟಾರ್ಚರ್ ಕೊಡ್ತಾ ಇದ್ದಾನೆ. ಅದನ್ನು ಕಲ್ಲಲ್ಲಿ ಹೊಡೆದು ಓಡಿಸೋದು, ಸೈಲೆಂಟಾಗಿರೋದೇ ಇಲ್ಲ ಅಂತಾನೆ. ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಕ್ಕಳನ್ನು ಕೂಡ ಆಟ ಆಡಿಸ್ಕೊಂಡು ಒಂದು 1/2 hour ವಾಕಿಂಗ್ ಕೂಡ ಮುಗಿಸ್ಕೊಂಡು ಒಳಗೆ ಹೋದ್ವು. ಜಾಸ್ತಿ ಹೊತ್ತು ಆಚೆಗಿರೋದು ಒಳ್ಳೇದಲ್ಲ, ಚಿಕ್ಕ ಮಕ್ಕಳು ಅಂದ್ಬಿಟ್ಟು ಒಳಗೆ ಕರ್ಕೊಂಡು ಕೂಡ ಹೋದೆ. ಮಲಗಿರೋದನ್ನೆಲ್ಲ ಕಿತ್ತಾಕು, ನಿಂಗೆ ಬಿಡ್ತೀನಿ ಅದೇ ನಾನು ನಿನಗೆ. ಅವಳ ಮರಿ ರಾಕ್ಷಸಿ ಆಡ್ದಂಗೆ ಆಡ್ತಾಳೆ. ನನಗೆ ಎದುರಿಸ್ತೀಯಾ? ನೋಡ್ದ ಹಾಸಿಗೆ ಕೊಡಿದ್ರೆ ಹೆಂಗಾಡ್ತಾಳೆ.
ಫ್ರೆಂಡ್ಸ್, ನಮ್ಮ ಚಾರ್ವಿ ಇತ್ತೀಚೆಗೆ ತುಂಬ ತರಳೆ ತುಂಟಿ ಸುಮ್ಮನೆ ಕಿರ್ಚೋದು. ಅವಳಿಗೆ ಹೊಡಿಯಲ್ಲ ನಾವು ಆ್ಯಕ್ಚುಲಿ ಯಾವತ್ತೂ ಹೊಡಿಯಲ್ಲ, ಸುಮ್ಮನೆ ಮುದ್ದು ಮಾಡಲಿಕ್ಕೋಸ್ಕರ ಇನ್ನು ಟಚ್ ಮಾಡೋದಷ್ಟೇ. ಅವಳನ್ನ ಟಚ್ ಮಾಡೋದಕ್ಕೆ ಜೋರಾಗಿ ಕಿರ್ಚೋದು. ಅವಳಿಗೆ ಹೊಡೆದಿಲ್ದ್ರು ಸೋಫಾಗೆ ಹೊಡೆದ್ರು ಅವಳಿಗೆ ಹೊಡಿತಾವ್ರೆ ಅಂತ ಫೀಲ್ ಮಾಡ್ಕೊಂಡು ಕಿರಿಸ್ತಾಳೆ. ಓ ಅಂತ ಕಿರ್ಚೋದು, ಯಾವಾಗಲೂ ಹಂಗೆ ಮಾಡ್ತಾಳೆ. ಎಷ್ಟು ಗಂಟ್ಲಿದೆ ಅವಳಿಗೆ ಅಂದರೆ ದೇವರೇ, ನನಗೆ ಯಮ್ಮ ಇಷ್ಟು ಗಂಟ್ಲು ಯಾವಾಗ ಬಂತು? ನಿನ್ನೆ ಮೊನ್ನೆ ಎಲ್ಲೋ ತೊಗೊಂಬಂದಂಗಿದೆ ನಮ್ಮ ಚಾರ್ವಿನ. ಇನ್ನು ಕರೆಕ್ಟಾಗಿ ಒಂದು ತಿಂಗಳು ಮೇಲೆ 20 ಡೇಸ್ ಅಷ್ಟೇ ಆಗಿರೋದು. ತಂದಾಗ ಪಾಪ ಕೂತ್ಕೊಳ್ಳೋದು, ತಿನ್ಸಿದ್ರೆ ತಿನ್ನೋದು, ಹಿಂಗಿತ್ತು. ಇಷ್ಟು ಗಲಾಟೆ ಯಾವಾಗ ಕಲ್ತ್ಕೊಂಡ್ಲು ಅಂತ ಅನಿಸುತ್ತೆ. ಮಲ್ಗೋಕ್ಕೆ ಬಿಡಲ್ಲ ರಾತ್ರಿ ಹೊತ್ತು. ಆ್ಯಕ್ಚುಲಿ ಇವತ್ತು ತಂಗಿ ಮಕ್ಕಳಿರೋದ್ರಿಂದ ರೂಮಲ್ಲಿ ಅವ್ರು ಮಲಗ್ತಾರೆ, ನಾವು ಹಾಲಲ್ಲಿ ಮಲ್ಕೊಳ್ತೀವಿ. ನಾನು ಅಪ್ಪು ಹಾಲಲ್ಲೇ ಹಾಸ್ಕೊಂಡು ಮಲ್ಕೊಳ್ಳೋದು. ಮಲಗಿರೋ ಕಡೆ ಬಂದು ಬೆಡ್ಶೀಟ್ ಕೀಳೋದು, ತೀಟೆ ಮಾಡೋದು, ಬೆಡ್ಶೀಟ್ ಉಚ್ಕೊಂಡು ಮಲಗಿದ್ರೆ ಬೆಡ್ಶೀಟ್ ಕಿತ್ತಾಕೋದು, ನಾನು ಬರ್ತೀನಿ ನಿನ್ನ ಜೊತೆ ಮಲಗೋಕ್ಕೆ ಅನ್ನೋದು. ಅಪ್ಪ ತುಂಬ ತುಂಟಿ ಆಗಿಬಿಟ್ಟಿದ್ದಾಳೆ, ತುಂಬ ತೀಟೆ ಮಾಡ್ತಿರ್ತಾಳೆ. ಯಾವಾಗೂ ಅವಳನ್ನ ಎತ್ಕೋಬೇಕು, ಯಾವಾಗೂ ಅವಳನ್ನೇ ಮುದ್ದು ಮಾಡಬೇಕು, ಆ ಥರ ಆ್ಯಕ್ಟಿಟ್ಯೂಡ್ ಜಾಸ್ತಿ ಮಾಡ್ತಾಳೆ ನೋಡಿ. ಸುಮ್ಮನೆ ಮುಟ್ಟೋದೇ ಬೇಡ, ಸುಮ್ಮನೆ ಕಿರ್ಚೋದು, ಸುಮ್ಮನೆ ಕೂಗೋದು, ಏನೇನೋ ಮಾಡ್ತಾಳೆ. ನಮ್ಮ ಮನೆಯಲ್ಲಿ ಅವಳು ಆಡೋದಕ್ಕೆ ಅವಳನ್ನ ರೇಗ್ಸೋಕ್ಕಾದ್ರೂ ಅವಳನ್ನ ಟಚ್ ಮಾಡೋದು ಸುಮ್ಮನೆ. ಅವಳು ನಿಂಗೆ ತಲೆಗೆ ಮುಟ್ಟಿದ್ರೆ ಕಿರಿಸ್ತಾಳೆ. ಅಂದರೆ ಅವಳು ಆ ಥರ ಆಡ್ತಾಳೆ. ಹಂಗೆ ಆಡೋದ್ರಿಂದ ರೇಗಿಸ್ಬೇಕು ಅವಳನ್ನ ಅಂದ್ಬಿಟ್ಟು ಆದ್ರೂ ಅವಳಿಗೆ ಸುಮ್ಮನೆ ಹೊಡೆಯೋ ರೀತಿ ಮಾಡೋದು, ಹಿಂಗೆ ಮುಟ್ಟೋದು, ಬಾಲ ಮುಟ್ಟೋದು ಮಾಡೋದು. ಅಂತ ಕಚ್ಚೋಕ್ಕೆ ಬರ್ತಾಳೆ. ಎಷ್ಟು ಧೈರ್ಯ ಗೊತ್ತಾ? ನನಗೆ ಹೊಡಿತಾರೆ ಅನ್ನೋ ಕೂಡ ಅವಳಿಗೆ ಗೊತ್ತಾಗಲ್ಲ, ಕಚ್ಚೋಕ್ಕೆ ಬರೋದು. ಮತ್ತು ಬಂದ್ಬಿಟ್ಟು ಬೆರಳುಗಳನ್ನೇ ಕಚ್ಚೋದು, ಮುದ್ದು ಮಾಡೋದು, ಏನೇನೋ ಮಾಡ್ತಾಳೆ. ಬಟ್ ಅವಳಿಗೆ ಚೆಲ್ಲಾಟ ಇರ್ಬೋದು, ಅದು ಸೀರಿಯಸ್ ಆಗೋಯ್ತಂದರೆ ಇನ್ನೇನಾದರೂ ಆಗುತ್ತೆ ಅನ್ನೋ ಭಯ. ಫ್ರೆಂಡ್ಸ್ ಇವ್ರ ಜೊತೆ ಆಡ್ಕೊಳ್ತಾ ಇದ್ದರೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಿಜವಾಗ್ಲೂ ಇವಳು ಬಂದಾಗಿಂದ ನಮಗೆ ಸಾಯಂಕಾಲ ಬಂದು ಕೆಲಸದಿಂದ ಬಂದಾಗ, ಆಚೀಚೆ ಹೋಗಿ ಬಂದಾಗ, ಏನೇ ಮನಸ್ಸಿನಲ್ಲಿ 1000 ನೋವಿದ್ರೂ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ರೆ, ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಎಲ್ಲನೂ ಮರ್ತೋಗುತ್ತೆ. ಫ್ರೆಂಡ್ಸ್, ಇವತ್ತು ನೈಟ್ ಆಗೇ ಹೋಯ್ತು. ಇನ್ನು ಸರಿ ಮಲ್ಗೋಣ ಅಂದ್ಬಿಟ್ಟು ವ್ಲಾಗ್ನ ಹೆಂಡ್ ಮಾಡಿಕೊಂಡೆ. ಇವತ್ತಿನ ವ್ಲಾಗ್ ಅಂತೂ ಇಷ್ಟೇ. ಹೇಗಿದೆ ಅಂತ ಗೊತ್ತಿಲ್ಲ, ರ್ಯಾಂಡಮ್ ಆಗಿದೆ ವ್ಲಾಗು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಫುಲ್ ವೀಡಿಯೋ ನೋಡ್ತಾ ಇಲ್ಲ, ಪ್ಲೀಸ್ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. ತುಂಬ ರಿಸ್ಕಿ ಆಗಿಬಿಟ್ಟಿದೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು. ಹಾಗಾಗಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ನನಗೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸ್ನ ಹಾಕ್ಲಿಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಸಿಗ್ತೀನಿ ಹೊಸ ವ್ಲಾಗ್